ಇವಾಗ ಗೊಬ್ಬರ ಮಾಡೋದು ನೋಡೋದಾ? ಸರಳವಾಗಿ ಮಾಡಬೇಕಾದ್ರೆ ಒಂದು ಹಳೆ ಡಬ್ಬ ಇರ್ಬೋದು ಅಥವಾ ಈ ಡ್ರಮ್ಮು ಥರ ಬಕೆಟ ಏನಾದರೂ ಇದ್ದರೆ ಅದಕ್ಕೆ ತೂತುಗಳು ಮಾಡ್ಕೊಂಡಿರಬೇಕು. ತುಂಬ ಜನ ಹಾಗೆ ಹಾಕಿಬಿಡ್ತಾರೆ ಒಂದು ಇದರಲ್ಲಿ, ಅದು ವಾಸನೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಗಾಳಿ ಆಡಬೇಕಾಗತ್ತೆ, ಕೆಳಗಡೆನೂ ಒಂದೆರಡು ತೂತು ಇರಬೇಕು, ಸುತ್ತ ಫುಲ್ಲು ತೂತು ಇರಬೇಕು. ಇದು ನಾನು ಸ್ಯಾಂಪಲಿಗೆ ಅಂತ ಚಿಕ್ಕದು ಡಬ್ಬ ತೊಗೊಂಬಂದಿರೋದು, ನೀವು ಸ್ವಲ್ಪ ದೊಡ್ಡ ಸೈಜಿಂದು ತೊಗೊಂಡಿಟ್ಟಿರಬೇಕು. ಆಮೇಲೆ ಅದಕ್ಕೊಂದು ಯಾವುದಾದ್ರೂ ಒಂದು ಮುಚ್ಚಳ, ಈಗ ಹಳೆ ಡಬ್ಬ ಇತ್ತು ಅಂತಾರೆ ಅದಕ್ಕೊಂದು ಯಾವುದಾದ್ರೂ ಒಂದು ಮುಚ್ಚಳ, ಅದರಲ್ಲಿ ಕೂಡ ತೂತು ಇರಬೇಕಾಗತ್ತೆ. ಇದು ತೆಂಗಿನ ನಾರಿಂದು ಬ್ಲಾಕ್ ಬರುತ್ತೆ, ಪುಡಿ ಕೂಡ ಸಿಗುತ್ತೆ ನಿಮಗೆ. ಈ ಬ್ಲಾಕ್ ತಗೊಂಡ್ರೆ ಇದಕ್ಕೆ ನೀರು ಹಾಕಬೇಕು, ನೀರು ಹಾಕಿದರೆ ಅದು ಪುಡಿ ಆಗುತ್ತೆ. ಈ ಥರ ಇದೆ ನೋಡಿ, ನೀರು ಹಾಕಿದರೆ ಪುಡಿ ಆಗುತ್ತೆ ತೆಂಗಿನ ನಾರಿನ ಪುಡಿ, ಆಯಿತಾ? ಸೊ ಈ ತೆಂಗಿನ ನಾರಿನ ಪುಡಿ ತುಂಬ ಚೆನ್ನಾಗಿ ನೀರು ತೇವಾಂಶವನ್ನು ಅಬ್ಸಾರ್ಬ್ ಮಾಡುತ್ತೆ, ಗೊಬ್ಬರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಬೇಗ ಬೇಗ ಗೊಬ್ಬರ ಆಗುತ್ತೆ, ವಾಸನೆ ಆಗೋದು ತಡೆಯುತ್ತೆ, ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಈ ತೆಂಗಿನ ನಾರಿನ ಪುಡಿ ಇದ್ದರೆ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಇದು ಉದುರಿರುವ ಎಲೆ ಇದ್ದರೆ ಎಲೆಯನ್ನು ಹಾಕೋದು. ಎಲೆ ಹಾಕಿಬಿಟ್ಟು ನಾನು ಆ್ಯಕ್ಚುಲಿ ಸ್ವಲ್ಪ ಇದು ಹಸಿ ಕಸ ತೊಗೊಂಬರೋದು ಮರ್ತು ಬಿಟ್ಟೆ ಮನೆಯದು. ಈಗ ನಾವು ಒಣ ಎಲೆ ಹಾಕಿದ್ವಿ. ಒಣ ಎಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಏನು ಹಾಕಬೇಕು, ತೆಂಗಿನ ನಾರಿನ ಪುಡಿ. ಇದನ್ನು ಕೆಳಗಡೆ ಒಂದು ಸ್ವಲ್ಪ ದಪ್ಪಕ್ಕೆ ಹಾಕಬೇಕು, ಒಂದಿಷ್ಟು ದಪ್ಪ, ಒಂದು 10 ಇಂಚು ದಪ್ಪಕ್ಕೆ ಒಂದು ಬೆಡ್ ಥರ ಮಾಡಿಬಿಡಬೇಕು. ಹೀಗೆ ಹಾಕಿದರೆ ಅದರಲ್ಲಿ ಮತ್ತೆ ನಾವು ನಮ್ಮ ಈ ಹಸಿ ಕಸವನ್ನು ಹಾಕಬೇಕು. ಹಸಿ ಕಸ ತುಂಬ ಇತ್ತು ಅಂದರೆ ಒಂದು ಸ್ವಲ್ಪ ಹಾಕಿಬಿಟ್ಟು ಪುನಃ ಇದೇ ಪ್ರೊಸೆಸ್, ಮತ್ತು ಅದು ಮುಚ್ಚೋ ಥರ ಎಲೆ ಹಾಕೋದು, ಮತ್ತು ಸ್ವಲ್ಪ ತೆಂಗಿನ ನಾರಿನ ಪುಡಿ ಹಾಕಿ ಮುಚ್ಚೋದು. ನಿಮಗೆ ಹೀಗೆ ನೋಡಿದರೆ ನಿಮ್ಮ ಕಸ ಕಾಣಬಾರ್ದು ಅಷ್ಟೇ. ಎಲೆ ಇಲ್ಲಾಂದರೆ ಬರೀ ಕೋಕೋಪಿಟ್ಟು ಸಾಕು, ಕೋಕೋಪಿಟ್ಟು ಇಲ್ಲಾಂದರೆ ಬರೀ ಎಲೆ ಸ್ವಲ್ಪ ಜಾಸ್ತಿ ಸಾಕು, ಎರಡರಲ್ಲಿ ಒಂದಿದ್ರೂ ಆಗುತ್ತೆ. ಇದು ತೆಂಗಿನ ನಾರಿನ ಪುಡಿ ಇದ್ದರೆ, ನೀವು ಫಸ್ಟ್ ಟೈಮ್ ಮಾಡೋರಾದರೆ ನೀವು ತೆಂಗಿನ ನಾರಿನ ಪುಡಿ ಇದ್ದರೆ ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಹಾಗೆ ಮತ್ತೆ ಪುನಃ ಇನ್ನೊಂದು ರೌಂಡ್ ಹಾಕಿ ಮುಚ್ಚಿಡಬೇಕು. ಇವತ್ತಿನ ಕಸ ಇಲ್ಲಿ ಹೋಯ್ತಪ್ಪ, ನೀವು ಗಾಡಿಗೆ ಕಾಯೋ ಕೆಲಸ ಇಲ್ಲ, ಆ ಥರ ಕಟ್ಟೋ ಕೆಲಸ ಇಲ್ಲ, ಅಲ್ಲಿ ಎಸೆಯೋ ಕೆಲಸ ಇಲ್ಲ. ನಮ್ಮ ಮನೆಯಲ್ಲೇ ಒಂದು ಡಬ್ಬ ಇಟ್ಕೊಂಡಿದ್ರೆ ಈ ಥರ ಇದು ಮಾಡಿ ಅದನ್ನು ಮುಚ್ಚಿಡೋದು. ಮತ್ತು ಪುನಃ ನಾಳೆ ಸೇಮ್ ಥಿಂಗ್ ರಿಪೀಟ್ ಮಾಡೋದು. ಹಸಿ ಕಸ ಏನಿದೆ ನಮ್ಮ ಡಬ್ಬದಲ್ಲಿ ನಮ್ಮ ಟೈಮಿಗೆ ಅನುಕೂಲವಾಗಿ ನಾವು ಜಸ್ಟ್ 1-2 ನಿಮಿಷದ ಕೆಲಸ ಕೂಡ ಇಲ್ಲ. ಮಾತ್ರ ಏನು ನೋಡ್ಕೊಳ್ಬೇಕು ಅಂದರೆ ಅದು ಸರಿ ಒಳಗಡೆ ಹರಡಬೇಕು. ನಾವು ಗುಡ್ಡೆ ಹಾಕಬಾರ್ದು. ಈಗ ಸ್ವಲ್ಪ ಆಹಾರ ಪದಾರ್ಥ ಏನೋ ಉಳೀತು, ಸ್ವಲ್ಪ ಅನ್ನ ಉಳೀತು ಅಂದರೆ ಅನ್ನವನ್ನು ಗಟ್ಟಿಯಾಗಿರಬಾರ್ದು, ಪುಡಿ ಮಾಡಿ ಹಾಕೋದು. ಸ್ವಲ್ಪ ಸಾಂಬಾರು ಒಂದಿಷ್ಟು ಉಳೀತು ಅಂದರೆ ಅದನ್ನು ಸೋಸೋದು, ಅದರ ನೀರಿನ ಅಂಶವನ್ನು ತೆಗೆದು ಇದನ್ನು ಮಾತ್ರ ಇದಕ್ಕೆ ಹಾಕೋದು, ಅದನ್ನು ಹರಡಿ ಹಾಕಬೇಕು. ಆ ಥರ ಏನಾದರೂ ಲಿಕ್ವಿಡ್ ಥರ ಜಾಸ್ತಿ ಇರೋವಂಥದ್ದು ಇತ್ತು ಅಂತಂದರೆ ಸ್ವಲ್ಪ ಈ ಎಲೆ ಕೋಕೋಪಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಕವರ್ ಮಾಡಿ, ಅದನ್ನು ಫುಲ್ಲು ಕವರ್ ಮಾಡಿ ಹೀಗೆ ಇಟ್ಟರೆ ಅದು ತುಂಬೋ ತನಕ ನೀವು ಹಾಕ್ತಾ ಇರಬೇಕು. ಡಬ್ಬ ತುಂಬಿದ ನಂತರ ಇದನ್ನು ಸೈಡಿಗೆ ಇಟ್ಟು ಇನ್ನೊಂದು ಡಬ್ಬ ತೊಗೊಳ್ಬೇಕು. ಆ ಸೇಮ್ ಪ್ರೊಸೆಸನ್ನು ಇದು ಮಾಡ್ತಾ ಒಂದು 45 ದಿವಸ ಆದಮೇಲೆ ನೋಡಿದರೆ ಅದು ಒಳ್ಳೆ ಚೆನ್ನಾಗಿ ಈ ಥರ ಗೊಬ್ಬರ ಆಗಿರುತ್ತೆ. ಈ ಥರ ಒಳ್ಳೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ ನಾವು, ಕಪ್ಪು ಚಿನ್ನ ಅಂತ. ನಾವೇ ಮನೆಯಲ್ಲಿ ಉತ್ಪತ್ತಿ ಮಾಡುವ ಚಿನ್ನ ಇದು ನಮ್ಮ ಭೂಮಿಗೆ ನಾವು ಕೊಡುವ ಚಿನ್ನ. ಇದು ಕೂಡ ಗೊಬ್ಬರವೇ. ಇದು ಇನ್ನೊಂದು ಕಡೆ ಒಂದು ಮನೆಯಲ್ಲಿ ಒಳಗಡೆ ನಾನು ಅಡುಗೆ ಮನೆಯಲ್ಲೇ ಒಂದು ಡಬ್ಬ ಈ ಥರದ್ದು ಸ್ವಲ್ಪ ದೊಡ್ಡದು ಇಟ್ಕೊಂಡು ಮಾಡ್ತಾಯಿದ್ದೀನಿ, ಹೊರಗಡೆನೂ ಒಂದು ಸ್ವಲ್ಪ ಮಾಡ್ತೀನಿ. ಸೊ ಅದೆರಡು ಗೊಬ್ಬರ ಒಳ್ಳೆ ನೋಡಿ ಟೀ ಪುಡಿ ಥರ ಆಗುತ್ತೆ. ನೀವು ಅದನ್ನು ಇದು ಮಾಡಿದರೆ ಅದರಲ್ಲಿ ನೀವೇನು ಬೇಕಾದರೂ ಇದಾಗ್ಬೋದು. ಅದರಲ್ಲಿ ನಮ್ಮ ಈ ಮಾಯಿಶ್ಚರ್ ಸ್ವಲ್ಪ ಜಾಸ್ತಿ ಆದರೆ ಮಾತ್ರ ಅದರಲ್ಲಿ ಮ್ಯಾಗಟ್ಸ್ ಅಂತ ಬರುತ್ತೆ, ಒಂದು ಹುಳಗಳು. ಎಲ್ಲರೂ ಹೇಳ್ತಾರೆ ಸೊಳ್ಳೆ ಬರಲ್ವ ಅಂತ, ಸೊಳ್ಳೆ ಬರೋದೇ ಇಲ್ಲ ಅದರಲ್ಲಿ. ಇದು ಹೇಗೆ ಬರುತ್ತೆ ಅಂದರೆ, ನಮ್ಮ ಈ ಡಬ್ಬ ಕಸದ ಡಬ್ಬ ಓಪನ್ ಇರುತ್ತಲ್ಲ, ಓಪನ್ ಇರೋ ಡಬ್ಬ ಇದ್ದರೆ ಓಪನ್ ಇರುವಾಗ ಅದರಲ್ಲಿ ಕೆಲವು ಚಿಕ್ಕ ಏನಾದರೂ ಫ್ಲೈಸ್ ಅದು ಇದು ಕೂತಿರುತ್ತೆ, ಅದು ಅದರಲ್ಲಿ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಇದರ ಒಳಗಡೆ ಮರಿ ಬರುತ್ತೆ, ಹಾಗಾಗೋ ಚಾನ್ಸಸ್ ಇದೆ. ಹಾಗಾಗಿ ಡಬ್ಬ ಮುಚ್ಚಳ ಇರೋ ಇದಿದ್ದರೆ ಅದನ್ನು ಇದಕ್ಕೆ ಹಾಕಿ ನೀವು ಸರಿಯಾಗಿ ಇದನ್ನು ಕವರ್ ಮಾಡಿದರೆ ಆವಾಗ ಯಾವ ಸಮಸ್ಯೆಯೂ ಬರಲ್ಲ. ಮತ್ತು ಈ ಕಲ್ಲಂಗಡಿ ಹಣ್ಣು, ಈ ಸೌತೆಕಾಯಿ ಈ ಥರ ನೀರಿನ ಅಂಶ ಜಾಸ್ತಿ ಇರೋದು ಹಾಕಿದಾಗ ನೀವು ತೆಂಗಿನ ನಾರಿನ ಪುಡಿ, ಒಣ ಎಲೆಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ನೋಡಿಕೊಂಡು ಸ್ವಲ್ಪ ಅದನ್ನು ಹಾಕಿ ಮುಚ್ಚಿಟ್ರೆ ಏನು ತೊಂದರೆ ಆಗಲ್ಲ. ಮತ್ತು ಇನ್ನೊಂದು ಏನೋ ಅದರ ಒಳಗಡೆ 1-2 ನಿಮಗೆ ಹುಳ ಕಾಣಿಸ್ತು ಅಂತ ಇಟ್ಕೊಳ್ಳಿ, ಅಂದರೆ ಆ ಮ್ಯಾಗಟ್ಸ್ ಇರ್ಬೋದು, ಇನ್ನೊಂದು ಇದರದ್ದು ಬರುತ್ತೆ. ಅದು ಬಂದರೂ ಸಹಿತ ನೀವೇನೂ ಹೆದರಬೇಕಾಗಿಲ್ಲ, ಅಯ್ಯೋ ದೇವರೇ ಇದರಲ್ಲಿ ಹುಳ ಬಂತು ಅಂತ. ಅದು ಪ್ರಕೃತಿ, ಅದು ಇದ್ದರೆ ಒಳ್ಳೇದು ಆ್ಯಕ್ಚುಲಿ. ಹೇಗೆ ಇದರಲ್ಲಿ ಇದಿರೋ ಅದು ಬಂದು ಕೆಲವರಿಗೇನು ಜಾಸ್ತಿ ಇದಾಗಿ ಸುರಿದಿರ್ತಾರೆ, ನೀರನ್ನೆಲ್ಲ ಸುರಿದಿರ್ತಾರೆ. ಮಳೆ ಬರೋ ಜಾಗದಲ್ಲಿ ಇಡಬಾರ್ದು. ತೇವಾಂಶ ಜಾಸ್ತಿ ಆದಾಗ ಆವಾಗ ಅದರಲ್ಲಿ ತುಂಬ ಹುಳುಗಳು ತುಂಬಿಕೊಳ್ಳುತ್ತೆ, ಆವಾಗ ಅದು ಹೊರಗಡೆ ಬಂದು ನಮಗೂ ಕೂಡ ತೊಂದರೆ ಆಗುತ್ತೆ. ಇವಾಗ ಎಲ್ಲಿಯೋ ಒಂದು ಒಳಗಡೆ ಇತ್ತು ಅಂತಂದರೆ ಅಯ್ಯೋ ಹುಳ ಬಂದಿದೆ ಅಂತ ಇದು ಮಾಡಬೇಕಾಗಿಲ್ಲ. ಅದು ನೀವು ಅದಕ್ಕೆ ಕೆಳಗಡೆ ತೂತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕೆಳಗಡೆ ನೀರು ಇಳಿತಾ ಇದ್ದರೆ ನೀವು ಹಾಕಿರೋ ಇದರಲ್ಲಿ ತೇವಾಂಶ ಜಾಸ್ತಿ ಇದೆ, ಆವಾಗ ನೀವು ಈ ಅಂಶವನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಹಾಕಿ ಅದನ್ನು ಸರಿ ಮಾಡ್ಕೋಬೋದು.